ಓ ಬೇಕಾದಷ್ಟು ಆತ್ಮಗಿರೋದು ಯಾರ ಜಾತಿನೂ ಅಲ್ಲ, ಒಕ್ಕಲಿಗರ ಜಾತಿಗಳು ಯಾರೂ ಬರಬಾರ್ದು. ಅದಕ್ಕೆ ಮೊದಲಿಂದನೂ ಕಾಂಗ್ರೆಸ್ನವನು ಆ JDSಗೆ ಹೋಗೋಕ್ಕೆ ಈ ಪಾಪಿಗಳೇ ಕಾರಣ. ಅವೆಲ್ಲ ಒಂದೊಂದು ಇದಾಗೋದು ಬೇಡ. ಮಂತ್ರಿ ಆಗಿದ್ನಲ್ರಿ ನಾನು, ಕಾಂಗ್ರೆಸ್ನಾಗ ತಾನೇ ಮಂತ್ರಿ ಆಗಿದ್ದಿದ್ದು. ಅದು ಹೆಂಗೆ ನಾನು ಈ ಕಡೆ ಬರಬೇಕಾಗಿ ಆಯ್ತು ಹೇಳ್ರಿ? ಎಲ್ಲ ಈ ಮಹಾನುಭಾವನೆ. ಎರಡ ಬಿಡ್ರಿ ವಿಷಯ. ಹತ್ರ ಬರ್ತಾರೆ, ಹತ್ರ ಬಂದು ಕಡೆಗೆ ಇಲ್ಲಿಗೆ ಇಕ್ತಾರೆ ಕೈ. ಏನು ಇಲ್ಲಿ ಕೊಡೋದು? ಕತ್ತಿಗೆ ಹಾಕೋದು ಬಿಡ್ರಿ. ಮನುಷ್ಯನಿಗೆ ಒಂದು ಕೃತಜ್ಞತೆ ಇರಬೇಕು. ಯಾರಾದರೂ ಒಬ್ಬ ಮನುಷ್ಯ ಒಂದು ಕಷ್ಟ ಬಂದಾಗ ಏನು ಅಲ್ಲಿ ಹೋಗೋಗಿ ಎದುರು ಬಿದ್ದು ಅಯ್ಯೋ ಇದು ಬಿತ್ತಾಳಪ್ಪ ನಾನು ಅದಕ್ಕೆ ಇದಾಕೋಣ ಅನ್ನುವಂಥ ಯೋಚನೆಗಳು ಬರ್ತವೆ. ಆ ಯೋಚನೆಗಳು ಬಂದವರಿಗೆ ಯಾರಿಗೂ ಇಂಥ ಪರಿಸ್ಥಿತಿ ಬರಲ್ಲ. ಅದನ್ನೆಲ್ಲ ಅವೆಲ್ಲ ಹೇಳೋದೇ ಇಲ್ಲ. ಆಜ್ಞೆ ಗೆದ್ಕೊಂಬಂದಿರೋದು. ಓಳೂರಲ್ಲಿ ನಾನು ಯಾವ ಕಡೆ ಹೋದ್ರೂ ಆ ಕಡೆನೇ ಇರ್ತಾ ಇದ್ದಿದ್ದು. ಈ ಕಡೆ ಬಂದಿದ್ದರಿಂದ ಅದು ಆ ಕಡೆ ಹೋಯ್ತು. ಅಲ್ಲಿ ಆ ಪೂರ್ತಿ 85-90% ಓಟ್ ಬಿಡ್ತಾ ಇದ್ದಿದ್ವು. ಇದು ಓಳೂರು ಒಬ್ಳಿ. ಈಗ ಇಷ್ಟು ದಿನ ನಾನು ಎಲ್ರಿಗೂ ಅವ್ರು ಮಾಡಿ ಹಾಕ್ತೀನಿ, ಇವಾಗ ಆಜ್ಞೆ ಹೊರಟವ್ನಲ್ಲ MLC ಮಾಡೋಕ್ಕೆ. ನಾನು ಅಂಥದಕ್ಕೆಲ್ಲ ಹೋಗಲ್ಲ. ಅದು ಮಾತಾಡ್ತಾ ಇದ್ದಿದ್ದು ತಾನೆ. ನನಗೆ ಈ ಅಧಿಕಾರಕ್ಕೆ ಬಿಟ್ಟರೆ ಬೇರೆ ಅಧಿಕಾರಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇದ್ದಂತಾನೆ. ಇವಾಗ ಯಾಕೆ ಹಿಂದೆ ಬಿದ್ದಿರೋದು? ಸಿದ್ದರಾಮಯ್ಯನ ಹಿಂದೆ ಒಂದು ದಿಕ್ಕಿನಲ್ಲಿ ನಾವು ನಿಂತ್ಕೊಂಡ ಮೇಲೆ ಅದರಲ್ಲಿ ಇರಬೇಕಾಗ್ತದೆ. ನಂಗೆ ಸಿಕ್ಕಲಿಲ್ಲ ಇವತ್ತು, ಅವ್ರಿಗೂ ಹೋಗ್ಬಿಡ್ತು ಅಂತ ಬಾಯಿ ಕೊಟ್ಟರೆ ಆಗ್ತದ? ಮನುಷ್ಯನಿಗೆ ಕೃತಜ್ಞತೆ ಇರಬೇಕು. ಯಾರ ಮನೆಗೇನೋ ಒಂದಷ್ಟು ಅನ್ನ ತಿಂದರೆ ಒಂದು ಆಕಸ್ಮಿಕ ಅವ್ರಿಗೆ ನಮಗೆ ವಿರೋಧ ಆದರೂ ಕೂಡ ತಿರುಗಿ ಆ ಮನೆಗೆ ತೊಂದರೆ ಆಗದಂಗೆ ಇರಬೇಕು. ಇದು ಸಾಮಾನ್ಯ ಮನುಷ್ಯನ ಮಾತನಾಡಬೇಕಾದಂಥ ರೀತಿ. ಏನು ಮಾಡೋಕ್ಕಾಗ್ತದೆ? ಅದನಿಗೆ ಸೋತೋಗ್ಬಿಟ್ಟಿದ್ನಲ್ಲ, ಅದನ್ನೇನು ಏಕದಮ್ ಹಿಂದೆ ಎಷ್ಟು ಸಾರಿ ಸೋತಿದ್ದಾನೆ. ಒಂದು ಸಾರಿ ಆತನು, ಒಂದು ಸಾರಿ ನಮ್ಮ ರೆಡ್ಡಿ. ಮೊನ್ನೆ ತಾನೇ 2 ಸಾರಿ. ಅದು ನಮ್ಮದು ಓಳೂರು ಇವೆಲ್ಲ ಹೋಗಿದ್ದರಿಂದ ಗೆದ್ದಿದ್ದು. ಇವತ್ತಿಗೂ ಓಳೂರು ಮೇಲೆ ನಾನು ಹೋದರೆ ಅದ್ರ ರೀತಿಯೇ ಬೇರೆ ಇರ್ತದೆ. ಅದು ಅದಕ್ಕೆ ತಲೆಯಾಗಿ ಬಂದಿದ್ದು ಅವತ್ತೇ. ನಾನು ಮಂತ್ರಿ ಆದ್ನಲ್ಲ, ಇದನ್ನೇನು ಆಗಲಿಲ್ವಲ್ಲ ಅವಾಗ, ಅದು ಬಂದ್ಬಿಡ್ತಿತ್ನಿಗೆ. ಅಯ್ಯೋ ಇದನ್ನು ಏನು ಒಕ್ಕಲಿಗನು, ನಾನು ಬ್ರಾಹ್ಮಣ, ನಾನು ಆಗದಿರೋ ಇವ್ರಂಗೆ ಆಗ್ಬಿಟ್ರು ಅಂತ ಬಂದ್ಬಿಡ್ತು ಅಷ್ಟೇ. ಆಗಿದ್ದೇನು ಇಲ್ಲ. ಹೌದಪ್ಪ, ನಾನು ಸಹಕಾರ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಇದ್ದೀನಿ. IFCO, CRIPCO, NCDC, NCI, ICA, ಈವನ್ ಟುಡೇ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಿಯನ್ಸ್ ಮೆಂಬರ್. ನಾನು ಅವಕಾಶಗಳು ಸಿಕ್ತು, ಉಪಯೋಗಿಸ್ಕೊಂಡಿದ್ದೀನಿ. ನಾನು ಇವರಂಗೆ ಅಯ್ಯೋ ಅವನಾಗಿ ಹೋಗ್ಬಿಟ್ನೆ ಇವನಾಗಿ ಹೋಗ್ಬಿಟ್ನೆ ಅಂತ ಹೇಳೋಕ್ಕೆ ನನಗೆ ಇಷ್ಟಪಡ್ಬೇಕಾ? ಯೋಗ್ಯತೆ ಇದ್ದರೆ ಮಾಡ್ಕೋಬೇಕಪ್ಪ. ಸಿದ್ದರಾಮಯ್ಯನವ್ರಿಗೆ ಇವರೇ ಹೇಳಿ ಇಲ್ಲಿಗೆ ತರಿಸಿದ್ರು. 2 ಸಾರಿ ಬಂದು ಹೋದ್ಮೇಲೆ ಅವ್ರೇನಾಗಬೇಕು? ಇವನ್ ಯಾವನ್ನ ತಂದು ನಿಲ್ಲಿಸ್ಬೇಕಾ? ಹೇಳ್ರಿ. ನಾನು ಆ ಕಾಲದ ಎಷ್ಟನೇ ಸಾರಿ ಮೇಲೆ ಮಂತ್ರಿ ಕೂಡ ಆಗಿದ್ದವನು. ಕೃತಜ್ಞತೆ ಇಲ್ದಿದ್ದ. ಮೊನ್ನೆ 6 ಸಾರಿ ಸತತವಾಗಿ ಗೆದ್ದಿದ್ದೆ IFCOದಲ್ಲಿ. ಮೊನ್ನೆ ಗಂಟೆಗೆ ಬಂದ್ಬಿಡ್ತು. ಟಾಸಲ್ಲಿ ಗೆದ್ದಿದ್ದೀನಿ ಮೊನ್ನೆ. ಅದು ಏನು ಜೊಲ್ಲೆ ಇದ್ದಕ್ಕಿದ್ದಂಗೆ ಬಂದು ಇದು ಮಾಡ್ದ. ಜೊಲ್ಲೆ ಅಂತ ಅವ್ರ ಹೆಸರು. ಏನಿಲ್ಲ, ಪಕ್ಷದಲ್ಲಿ ಯಾವತ್ತಿಗೂ ಒಂದು ಪಕ್ಷದಲ್ಲಿ ಇದ್ದ ಮೇಲೆ ನಾನು ಅದ್ರ ಕೊಡೋದು ಬಿಡೋದು ಸೆಕೆಂಡ್ರಿ ನನಗೆ. ನಾನಂತೂ ಅದ್ರ ಜೊತೆಯಲ್ಲಿ ಕೊಡೋದು ಕೊಡ್ಬೋದು, ಬಿಟ್ಟರು ಬಿಡ್ಬೋದು. ನಾನು ಈ ಸಹಕಾರ ಕ್ಷೇತ್ರದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇದ್ದೀನಿ, ಹೇಳ್ತಾ ಇದ್ದೀನಲ್ಲ. CRIPCO, IFCO ಟೋಕ್ಯೋ, NCDC ಇಂಥ ಅದರಲ್ಲಿರೋವಾಗ ನಾನು ಈ ಮಟ್ಟಕ್ಕೆ ಯಾಕೆ ಯೋಚನೆ ಮಾಡ್ಬೋದು? ಯಾವುದಿಲ್ಲ, ನೀವೇ ಹೇಳಿ. ಮನುಷ್ಯನಿಗೆ ಒಂದು ಯೋಗ್ಯತೆ ಇರಬೇಕು. ಯಾರಿಗಾದ್ರೂ ಸಹಾಯ. ನಾನು ಈತ ಮೊದಲೇ ಮಂತ್ರಿ ಆಗಿದ್ದವನು, ಈತನ ಬೇರೆ ಆಗಿದ್ದವನು. ಆತನಿಗೆ ಬಂದಿದ್ದು ಬಾಧೆ ಅದು. ನಾನು ಮಂತ್ರಿ ಆಗಿದ್ದೇ ದೊಡ್ಡ ಆತನಿಗೆ ಇದಾಗ್ಬಿಡುತ್ತೆ. ಹೌದಿಲ್ಲ? ಇಲ್ಲಿದ್ದು ಇಷ್ಟೆಲ್ಲ ಏನಾಗಬೇಕಾಗುತ್ತೆ? ಈಗ ಸಹಕಾರ ಕ್ಷೇತ್ರಕ್ಕೆ ನಾನು ಹೋಗಿದ್ದೀನಪ್ಪ.
ಪ್ರತಿ ವರ್ಷ ಪ್ರತಿ ತಿಂಗಳು ಇಲ್ಲಿ ಓದೋ ಮಕ್ಕಳಿಗೆ ಇದು ಬರ್ತದೆ, ಏನು ಒಂದು ವರ್ಷದ್ದು ಇದು. ಕಾಯಿಲೆ ಮನುಷ್ಯರಿಗೆ ಒಂದು ಇದರದ್ದು ಇದು ಬರ್ತದೆ. ಇವೆಲ್ಲ ನಾನು ಉಪಯೋಗಿಸ್ಕೋಬೋದಾಗಿತ್ತಲ್ಲ ಬೇರೆ ಬೇರೆ ಲೈನ್ಗಳಾಗಲಿ ಹೋಗಿ. ನಾನು ಯಾಕೆ ಮಾಡಲ್ಲ ಹೇಳು? ದೇವರು ಕೊಟ್ಟಂಥ ಅವಕಾಶವನ್ನು ಸಮಾಜಕ್ಕೆ ಕೊಡಬೇಕು ಅನ್ನುವಂಥದ್ದೇ ನನ್ನ ಚಿಂತನೆ. ಅದು ಮಾಡ್ಕೊಂಬಂದಿದ್ದೀವಿ. ಈ MLA MP ಇವೇ ಶಾಶ್ವತ ಅಲ್ಲ, ನೀನು ನಡೆಯೋ ದಾರಿ ಶಾಶ್ವತ. ನಂಬಿಕೆ ದ್ರೋಹ ಮಾಡೋದಲ್ಲ, ಮನುಷ್ಯನಿಗೆ ನಂಬಿದವ್ರನ್ನ ಕೈ ಬಿಡಬಾರ್ದು, ಬಿಟ್ಟವ್ರನ್ನ ದೂರ ಇರಬೇಕು. ಒಂದಾಳು ಬಿಡಬೇಕು, ಬೇಡ ನೀನು ಬಿಡು, ಅವರಿಷ್ಟ, ಅವ್ರೇನಾನ ಮಾಡ್ಕೊಂಡು ಆ ಲೈನ್ ಆದರೂ ಇರಬೇಕು. ಕೊಟ್ಟಿದ್ದಲ್ಲ ಅವನಲ್ಲ ಈ ಭಾಗದಾಗ ಆತ್ಮ ಮಾಡಿದ್ದು, ಮತ್ತೆ ಆತ್ಮ ಮಾಡಿದ್ದು ಈ ಇದು ಆತ್ಮಗೂ ಮೊನ್ನೆ ಬಿತ್ತಲ್ಲ, ಇವಾಗ ತಿರುಗಿ ಅದನ್ನು ಮಾಡಿ MLC ಹೋಗೋಕ್ಕೋತಾನೆ. ಅವನು ಯೋಗ್ಯತೆ ಇದ್ದರೆ ಅವನು ಇನ್ನೊಂದು ಕಡೆ ಹೋಗಬಾರ್ದಾಗಿತ್ತು. ಇಡ್ರಿ, ಅದನ್ನೇ ದೊಡ್ಡ ಮನುಷ್ಯ, ಸಾರ್ವಜನಿಕ ಜೀವನದಲ್ಲೇ ದೊಡ್ಡದಿಂದ ಬಂದವನು. ಸೊ ಇವೆಲ್ಲ ಹೇಳಲಿಕ್ಕೆ ಅದನ್ನು ಜೊತೆಗೆ ಇಂಥವರು ಅವ್ರು ಇವಾಗ ನೀವು ಹೇಳಿದ್ರಲ್ಲ, ಇಂಥ ಇಬ್ಬರು ಮೂವರನ್ನ ಇಟ್ಕೊಂಡವನೇ. ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ಕೊಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರೇ ಹೇಳಿದರು ನಿನಗೆ MLC ಮಾಡೋಣ ಅಂತ. ಇವರೇ ಎಲ್ಲ ಹೇಳ್ಕೊಂಡು ಮಾಡಿದ್ರೆ ನಾನೇನು ಮಾಡೋಕ್ಕೆ? ನಾನೇನು ಈ ಸಹಕಾರ ಕ್ಷೇತ್ರದಲ್ಲಿ ಇವರಿಂದ ಏನೂ ಇದಿಲ್ಲ. ಇದು 7ನೇ ಸಾರಿ ಅಂತ ಹೇಳಿದ್ನಲ್ಲ, IFCO, CRIPCO, NCDC, NCI, ICA, ಇಂಟರ್ನ್ಯಾಷನಲ್ ಕೋಪರ್ ಅಲಿಯನ್ಸ್ ಮೆಂಬರ್ ನಾನು ಈವನ್ ಟುಡೇ. ಈ ಪುಡುಗೋಶಿಗಳಿಗೆ ನಾನೇನು ಇವು ಬರ್ಕೋಬಾಟ್ರಿದಪ್ಪ, ಇವನ್ನೇನು ನಾನೇನು ಇದು ಮಾಡಿಲ್ಲ ಬಿಡ್ರಿ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು? ಭಾಳ ದೊಡ್ಡ ಇವನಪ್ಪ ಅಂತವರು ಏನು ಮಾಡೋದು? ನಮ್ಮ ಹತ್ರ ಯಾರು ಜನಗಳಿಲ್ಲ. ಸ್ಪೀಕರ್ ಆಗಿದ್ನಲ್ಲ 2 ಸಾರಿ ಆಗಿದ್ನು, ಯಾರೂ ಅದನ್ನು ಇನ್ನೊಬ್ರು ಕೇಳಲಿಲ್ವಲ್ಲ, ನಮಗೂ ಮಾಡಿಕೊಡಿ ಅಂತ. ನಾನು ಕೇಳ್ಬೋದಿತ್ತಲ್ಲ. ಇವೆಲ್ಲ ಹೇಳಲಿಕ್ಕೆ ಭಾಳ ಸುಲಭ ಇರ್ತದೆ. ಹೌದು, ಮೊನ್ನೆ ಗೆದ್ದಿದ್ರು ಕೂಡ ಮತ್ತೆ ಏನಾದರೂ ಆಗೋನಾತ್ನು ಸೋತ. ಆ ಸೋತಿದ್ದು ದೊಡ್ಡ ಇದು. ನಾನು ಸೋತಿದ್ದೀನಿ, ಆತ್ನು ಪ್ರತಿ ಒಂದು ಸಾರಿ ವೆಂಕಟೇಶ್ವರ ರೆಡ್ಡಿ ಒಂದು ಸಾರಿ ಈತ್ನು, ಒಂದು ಸಾರಿ ಮೊನ್ನೆನೇ 2 ಸಾರಿ ಈತ್ನ ಗೆದ್ದಿದ್ದು. ಏನು ಇದೇನು ಮಾಡಲಿಲ್ಲ, ಹೌದಾ ಇಲ್ಲ? SC ಬ್ಯಾಂಕಲ್ಲಿ ನಮ್ಮ ಈತ್ನು ಗೋವಿಂದ ಗೌಡ ಅದಕ್ಕೆ ಇನ್ನೇನು ಮುಳುಗೋಗಿತ್ತು. ಅಪ್ಪನವ್ರೇನು ಮಾಡಿಲ್ಲ. ಆತ್ನ ಬಂದಾದಮೇಲೆ ಆತ್ನು ಅದನ್ನು ಹಿಡ್ಕೊಂಡು ಒಂದು ಮಟ್ಟಕ್ಕೆ ತಂದ. ಅದನ್ನು ಮುಗಿಸಿದಾರಲ್ಲ ಈಗ ಅವ್ರು. ಇನ್ನು ಆತ್ನ ತೆಗೆದುಹಾಕಿದ್ರಲ್ಲ, ಅದು ಇವಾಗ ಏನಾಗಿದೆ ಇವಾಗ? ಅದು ಮುಂದೆ ಏನಾಗ್ತದೋ ನನಗೆ ಗೊತ್ತಿಲ್ಲ. ನಾನು ಆ ಭಾಗದಲ್ಲಿ ಇದ್ದೋನೆ.